ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಜುಲೈ ತಿಂಗಳದ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ರಾಜಯೋಗ ಪ್ರಾರಂಭವಾಗುತ್ತೆ. ಯಾಕೆಂದರೆ ಕುಂಭರಾಶಿಯಲ್ಲಿ ಶನಿ, ಮೀನರಾಶಿಯಲ್ಲಿ ವಿಶೇಷ ಕುಂಭರಾಶಿಯಲ್ಲಿ ರಾಹು, ಮೀನರಾಶಿಯಲ್ಲಿ ಶನಿ, ಹಾಗೆ ಮಿಥುನದಲ್ಲಿ ಗುರು, ಹಾಗೆ ಸಿಂಹರಾಶಿಯಲ್ಲಿ ಕೇತು. ಈ ಥರದ ಒಂದಷ್ಟು ಗ್ರಹಗತಿಗಳು ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಇಂತಹ ಒಂದು ಯೋಗದ ಸ್ಥಿತಿಗತಿಗಳು ಇವೆಲ್ಲವೂ ಕೂಡ ಮಾರಕವಾಗಿರ್ತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿನಿಯರಿಗೆ ಒಂದು ವಿಶೇಷ ಸ್ಥಾನ ಪ್ರಾಪ್ತಿ ಆಗತಕ್ಕಂಥದ್ದು. ಎಲ್ಲ ಕಡೆಗಳಲ್ಲೂ ಕೂಡ ಜಯ ಲಭಿಸ್ತಕ್ಕಂಥದ್ದು. ಉದ್ಯೋಗದಲ್ಲಿ ಕೀರ್ತಿ, ಯಶಸ್ಸು, ಧೈರ್ಯ, ಜಯ, ಸುಖ ಇವೆಲ್ಲವೂ ಕೂಡ ಸಿಗುವಂಥದ್ದು. ಹಾಗೆ ಜೀವನದ ಉದ್ದಗಲಕ್ಕೂ ಕೂಡ ಅನೇಕ ಥರದ ಸಮಸ್ಯೆಗಳು ಉಂಟಾದರೂ ಕೂಡ ಅದನ್ನೆಲ್ಲ ನಿಭಾಯಿಸುವಂತಹ ಒಂದು ಶಕ್ತಿ ನಿಮಗೆ ಸಿಗುತ್ತೆ ಅಂತ ಹೇಳುತ್ತೆ. ಹಾಗೆ ಹೋಟೆಲ್ ಉದ್ಯಮದ ವ್ಯವಹಾರ ಕ್ಷೇತ್ರದಲ್ಲಿ ಯಾವುದೋ ಒಂದು ಅಂಗಡಿ ಮಾಡಬೇಕು, ಅಂಗಡಿಯಲ್ಲಿ ವ್ಯಾಪಾರ ಚೆನ್ನಾಗಿ ಆಗಬೇಕು, ಹೀಗೆ ಈ ಥರ ಒಂದಷ್ಟು ಆಸೆ ಆಕಾಂಕ್ಷೆಗಳಿರುತ್ತೆ. ಆದರೆ ಅದೆಲ್ಲವೂ ಕೂಡ ಈ ಮಾಸದಲ್ಲಿ ನೆರವೇರ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಸಾಲಬಾಧೆ, ಈ ತಿಂಗಳಲ್ಲಿ ಸಾಲಬಾಧೆಯನ್ನು ತೀರಿಸುವಲ್ಲಿ ವಿಜಯಶಾಲಿಗಳಾಗಿರುತ್ತಾರೆ ಹೇಳ್ತಕ್ಕಂಥದ್ದು. ವಿದೇಶಿ ಪ್ರಯಾಣ ಯೋಗ, ವಿದೇಶದಲ್ಲಿ ವಿಪರೀತವಾಗಿರ್ತಕ್ಕಂಥ ಒಂದು ಸಿಹಿ ಸಮಾಚಾರ ಬರುತ್ತೆ ನಿಮಗೆ. ವಿದೇಶದಲ್ಲಿ ಕೆಲಸ ಸಿಗುವಂಥದ್ದು, ವಿದೇಶದಲ್ಲಿ ಹಣ ತರ್ತಕ್ಕಂಥದ್ದು, ವಿದೇಶಿಯಲ್ಲಿ ಬಂಡವಾಳ ಸಿಗುವಂಥದ್ದು, ಹಾಗೆ ಗಣ್ಯ ವ್ಯಕ್ತಿಗಳ ಭೇಟಿ ಮಾಡತಕ್ಕಂಥದ್ದು, ಈ ಥರದ ಒಂದಷ್ಟು ನಾನಾ ವಿವಿಧವಾದಂತಹ ವಿಚಾರದಲ್ಲಿ ವಿಶೇಷ ಅಧಿಕ ಯೋಗಗಳು ಲಭಿಸುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ. ಹಾಗೆ ಕಲೆ, ಸಂಗೀತ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಬರಹಗಾರರಿರ್ಬೋದು, ಸಂಗೀತ ಬರಹಗಾರರಿರ್ಬೋದು, ಸಾಹಿತ್ಯ ಬರೆಯುವಂಥದ್ದಿರ್ಬೋದು, ವಿವಿಧ ರೀತಿಯ ಕಲೆಗಳಲ್ಲಿ ಹೊಸ ಹೊಸ ಉತ್ಸಾಹ, ಹೊಸ ಹೊಸ ಸ್ಫೂರ್ತಿ, ಪ್ರಶಸ್ತಿ, ಪುರಸ್ಕಾರಗಳು ಇವೆಲ್ಲವೂ ಕೂಡ ಅಧಿಕವಾಗಿ ಲಭಿಸ್ತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಅನೇಕ ದಿನಗಳಿಂದ ನಿಮ್ಮ ಬಹುದೊಡ್ಡ ಒಂದು ಕನಸು ನನಸಾಗುತ್ತೆ. ವಿಪರೀತವಾಗಿ ಒಂದು ಸಾಲ ಬಾಧೆಯಲ್ಲಿ ಇರ್ತೀರಿ, ಆದರೆ ಆ ಸಾಲವನ್ನು ತೀರಿಸ್ಕೊಳ್ಬೇಕು. ದಾಂಪತ್ಯದ ಜೀವನ ಜೊತೆಗೆ ಸಂತೋಷವಾಗಿರಬೇಕು. ಹೆಂಡತಿ ಮಕ್ಕಳಿಗೆ ಏನಾದರೂ ಒಂದು ಮನೆ ಅಥವಾ ಬಾಡಿಗೆ ಬರುವಾಗಿ ಏನೋ ಒಂದಷ್ಟು ದುಡ್ಡನ್ನು ಡಿಪಾಸಿಟ್ ಇಡ್ತಕ್ಕಂಥದ್ದಾಗಲಿ, ಈ ಥರದ್ದು ಏನಾದರೂ ಒಂದು ಮಾಡಬೇಕು ಇರತಕ್ಕಂಥದ್ದು ಅವೆಲ್ಲವೂ ಕೂಡ ನೆರವೇರುತ್ತೆ ಹೇಳ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂತಹ ಗುರುವಿನ ಮಹಾಕೃಪೆಯಿಂದ ಇವೆಲ್ಲವೂ ಕೂಡ ಉಂಟಾಗತ್ತೆ. ವೀಕ್ಷಕರೇ, ಇನ್ನು ಹೈನುಗಾರಿಕೆ, ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು, ಬೆಣ್ಣೆ, ತುಪ್ಪ, ಹಾಲು, ಮೊಸರು ಇತ್ಯಾದಿಗಳ ವ್ಯವಹಾರ ಕ್ಷೇತ್ರದಲ್ಲಿ ಇದರ ಡೀಲರ್ಶಿಪ್ ಇರ್ಬೋದು, ರಿಟೇಲ್ ಇರ್ಬೋದು, ಅದನ್ನು ಮಾರಾಟ ಮಾಡುವಂಥದ್ದು ಇರ್ಬೋದು, ಅಥವಾ ಬೇರೆ ಬೇರೆ ಥರದ ಕ್ರಿಮಿಕೀಟಗಳ ಒಂದು ಗೊಬ್ಬರಗಳ, ಔಷಧಿಗಳ ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು, ಸರಬರಾಜು ಮಾಡ್ತಕ್ಕಂಥದ್ದು, ಈ ಥರದ ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಕೂಡ ಆಸಕ್ತಿ ಹೆಚ್ಚಾಗುತ್ತೆ. ತೀರ್ಥಕ್ಷೇತ್ರಗಳ ದರ್ಶನ, ಅನ್ಯ ಕ್ಷೇತ್ರದಲ್ಲಿ ವಾಸ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಹಾಗೆ ಇನ್ನೊಂದು ಬಹಳ ಗಮನವಿಟ್ಟು ಕೇಳ್ಕೊಳ್ಳಿ, ವೃಶ್ಚಿಕ ರಾಶಿಯವರಿಗೆ ನಿಶ್ಚಿತ ಆಗಿರ್ತಕ್ಕಂಥ ವಿವಾಹಾದಿ ವಿಚಾರದಲ್ಲಿ ನಿಶ್ಚಯವಾಗುತ್ತೆ. ಎಂಗೇಜ್ಮೆಂಟ್ ಆಗಿ ಇನ್ನೇನು ಮದುವೆ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಸಂದರ್ಭದಲ್ಲಿ
ಅದು ಮುರಿದು ಬಿದ್ದು ಹೋಗುವಂಥ ವಿಚಾರ ಇರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತೇನೆ. ವೀಕ್ಷಕರೇ, ಇನ್ನು ಇವೆಲ್ಲ ನಾವು ಹೇಳ್ತಾ ಇರತಕ್ಕಂಥದ್ದು ಗೋಚಾರದ ಫಲಾಫಲಗಳು. ನೀವು ನಿಮ್ಮ ಪ್ರಶ್ನೆಗಳನ್ನು ನಮಗೆ ವಾಟ್ಸಾಪ್ ಮೂಲಕ ಕಳಿಸ್ಕೊಡಿ. ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ಭಾವಚಿತ್ರ ಮತ್ತು ನಿಮ್ಮ ಪ್ರಶ್ನೆಗಳು ಏನಿದೆ ಹೇಳ್ತಕ್ಕಂಥದ್ದನ್ನು ವಾಟ್ಸಾಪ್ ಮೂಲಕ ಕಳಿಸ್ಕೊಟ್ಟಲ್ಲಿ ಅದಕ್ಕೆ ನಿಖರವಾಗಿ ಉತ್ತರವನ್ನು ಕೊಡಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ಚಿಂತನೆ ಮಾಡೋಣ. ಶುಭವಾಗಲಿ, ಮಂಗಲವಾಗಲಿ.